ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ವಿ ಒಂದು ಹೊಸ ವಿಡಿಯೋ ಜೊತೆಯಲ್ಲಿ. ಈ ಜಾಗ ಇರೋದು ಶ್ರೀ ಸಾಯಿ ಆರ್ಟ್ಸ್, ಇಮ್ಮಡಿಹಳ್ಳಿ, ವೈಟ್ಫೀಲ್ಡ್ ಹತ್ರ. ಇವರು ಗಣೇಶ ಡೈಮಂಡ್ ವರ್ಕು ಮತ್ತು ಸ್ಟೋನ್ ವರ್ಕ್ಸು ಮತ್ತು ಕುಂದನ್ ವರ್ಕ್ಸ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ವಿ. ಈಗ ನೋಡ್ತಾ ಇರ್ತಂದ್ರೆ ಗಣೇಶ ಇವೆಲ್ಲ ಧೋತಿ ಮಾಡಿದ್ದಾರೆ ಮತ್ತು ಕಸ್ಟಮೈಸೇಷನ್ನು. ಯಾರಾದರೂ ಬಂದು ನಮಗೆ ಈ ರೀತಿ ಬೇಕು ಅಂದರೆ ಮಾಡಿಕೊಡ್ತಾರೆ. ನೋಡೋಣ ಬನ್ನಿ ಒಂದೊಂದೊಂದು ಗಣೇಶಗಳು ಯಾವ ರೀತಿ ಇವರು ವರ್ಕ್ಸ್ ಮಾಡಿದ್ದಾರೆ ಅಂತ ನೋಡ್ಬೋದು. ಅಲ್ಲಿರೋ ಧೋತಿದು ಇಲ್ಲಿರೋ ಧೋತಿದು ತುಂಬ ಡಿಫ್ರೆಂಟ್ ಆಗಿದೆ ವರ್ಕು. ಒಂದೊಂದು ಗಣೇಶ ಒಂದೊಂದು ಮಾಡಲಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ. ನೋಡಿರ್ಬೋದು ಇದು ಅಂದರೆ ಗಣೇಶಗೆ ಆ ಒಂದು ಗಣೇಶ ಯಾವ ಕಲರ್ ಇದೆ ಆ ಕಲರ್ಗೆ ಮ್ಯಾಚಿಂಗ್ ಮಾಡಿಕೊಂಡು ಡ್ರೆಸ್ನ ಮಾಡ್ತಾರೆ. ಇದು ಯೆಲ್ಲೋ ಕಲರ್ ಧೋತಿ ಹಾಕಿದೆ, ನೋಡ್ಬೋದು ಅರ್ಶಿನ ಕಲರು. ನೋಡ್ಬೋದು ಯಾವ ರೀತಿ ಇವರು ಡೈಮಂಡ್ ವರ್ಕ್ನ ಮಾಡಿದ್ದಾರೆ. ಕಿರೀಟನೆಲ್ಲ ಯಾವ ರೀತಿ ಅಚ್ಚುಕಟ್ಟಾಗಿ ಇವರು ಫಿನಿಶಿಂಗ್ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ನೋಡ್ಕೊಂಬರ್ಬೋದು ನಾವು. ಕಿರೀಟ ಯಾವ ರೀತಿ ಮಾಡಿದ್ದಾರೆ, ಸೊಂಡಲ ಮೇಲೆ ಇದೆ ಮತ್ತು 2 ಕಿವಿಗಳ ಮೇಲೆ ಮತ್ತು 2 ಭುಜಬಂದಿಯಲ್ಲಿ ಇದೆ ಮತ್ತು ಎಲ್ಲ ಒಡವೆಗಳನ್ನು ಕಂಪ್ಲೀಟಾಗಿ ಸ್ಟೋನ್ ವರ್ಕ್ ಮಾಡಿ ತುಂಬ ಫಿನಿಶಿಂಗ್ ವರ್ಕಲ್ಲಿದೆ ಮತ್ತು ರೇಟು ಅಷ್ಟೇ ತುಂಬ ರೀಸನೇಬಲ್ ಆಗಿರುತ್ತೆ. ಮತ್ತು ನಿಮಗೆ ಡೈಮಂಡ್ ವರ್ಕ್ ಏನಾದರೂ ಬೇಕಾದರೆ ತುಂಬ ಕಸ್ಟಮೈಸೇಷನಲ್ಲಿ ಮಾಡಿಕೊಡ್ತಾರೆ ಇವರು. ಬಂದು ನೋಡ್ಬೋದು. ಇದೊಂದು ಮತ್ತೊಂದು ಗಣೇಶ. ಇದು ಅಂದರೆ ಇದೊಂದು ಬಾಂಬೆ ಮಾಡಲು, ಮುಂಬೈ ಪೇಟ. ಇದು ಮುಂಬೈನಲ್ಲಿ ಈ ರೀತಿ ಪೇಟ ಮಾಡ್ತಾರೆ. ಇದು ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಮಾಡಿದ್ದು ನಾವು ನೋಡಿಲ್ಲ. ನೋಡ್ಬೋದು ಪೇಟನೂ ಯಾವ ರೀತಿ ಇದೆ ಫಿನಿಶಿಂಗ್ ಅಂತ. ಸುತ್ತು ಬರೀ ಫ್ರಂಟ್ ಲುಕ್ ಅಂತಲ್ಲ, ಎಲ್ಲ ಕಡೆಯಿಂದನೂ ನೀವು ವರ್ಕ್ಸ್ನ ಗಮನಿಸ್ಬೋದು. ಕಿವಿಗಳಲ್ಲಿ ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. 2 ಒಂದೇ ಥರ ಒಂದೇ ಸೈಜಲ್ಲಿದೆ. ಎಲ್ಲ ಒಡವೆಗಳಿಗೂ ಸ್ಟೋನ್ ಮಾಡ್ತಾರೆ ಇವರು. ಒಂದು ಗಣೇಶಗೆ ಎಲ್ಲೂ ನಿಮಗೆ ಸ್ಟೋನ್ ಇಲ್ಲ ಅಂತ ಕಾಣಿಸೋದೇ ಇಲ್ಲ. ನೋಡ್ಬೋದು ಇದು ಶಂಕರ ಮೇಲೆ ಕುಂತಿರ್ತಕ್ಕಂಥ ಗಣೇಶ. ಮತ್ತು ಇಲ್ಲೊಂದು ಗಣೇಶ ಇದು ನೋಡ್ಬೋದು ಕೃಷ್ಣ ಮಾಡಲಲ್ಲಿ ಮಾಡಿದ್ದಾರೆ. ಪಿಂಕ್ ಕಲರ್ ಧೋತಿ ಹಾಕಿದ್ದಾರೆ. ಪಿಂಕ್ ಕಲರ್ ಧೋತಿ ಹಾಕ್ಬಿಟ್ಟು ಈಗ ಏನು ನಾವು ಒಂದು ಧಾರಾವಾಹಿಯಲ್ಲಿ ನೋಡ್ತಾ ಇದ್ವಿ ಕೃಷ್ಣ, ಆ ರೀತಿ ಮಾಡಲಲ್ಲಿ ಇದು ಕೃಷ್ಣದ ಪೇಟ. ಇದು ಹೌದು, ತುಂಬ ಸುಂದರವಾಗಿ ಮೂಡಿ ಬಂದಿದೆ ಪೇಟ. ಸ್ಟೋನ್ ವರ್ಕ್ಸ್ ಅಷ್ಟೇ, ಒಂದಕ್ಕೊಂದು ಡಿಫ್ರೆಂಟು. ಒಂದೇ ರೀತಿಯಲ್ಲಿ ಯಾವ ನಿಮಗೆ ಕಾಣೋದೇ ಇಲ್ಲ. ಒಂದೊಂದು ಗಣೇಶನೂ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇದು ಕೃಷ್ಣ ಮಾಡಲ್ ಅಷ್ಟೇ. ಇನ್ನೂ ಒಂದು 2-3 ಮಾಡಲ್ ಇದೆ, ಮುಂದೆ ತೋರಿಸ್ತಾ ಹೋಗ್ತೀನಿ. ಇದೊಂದು ಮುಂಬೈ ಪೇಟ ಮಾಡಲು. ನೋಡ್ಬೋದು ಅಲ್ಲಿ ನಾವು ಬ್ಲ್ಯಾಕ್ ಕಲರ್ ನೋಡಿದ್ವಿ, ಇಲ್ಲಿ ರೆಡ್ಡು ಡಾರ್ಕ್ ಮೆರೂನಲ್ಲಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ ಗಣೇಶಗೆ. ನೋಡ್ಬೋದು ಎಲ್ಲ ಈ ಹಣೆಯಲ್ಲಿ ಮತ್ತು ಕಿವಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ಸೊಂಡ್ಲ ಮೇಲೆ ತುಂಬ ಚೆನ್ನಾಗಿದೆ ಇದು. ಮತ್ತು ಧೋತಿ ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ವೈಟ್ ಕಲರ್ ಕೊಟ್ಟಿದ್ದಾರೆ. ಗಣೇಶ ಬ್ಲ್ಯಾಕ್ ಇರೋದಕ್ಕೆ ವೈಟ್ ಕಲರ್ ಧೋತಿ ಕೊಟ್ಟಿದ್ದಾರೆ. ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ತಾರೆ ಇವರು. ಗಣೇಶ ಯಾವ ಕಲರ್ ಇರುತ್ತೆ ಆ ಕಲರ್ ನೋಡ್ಕೊಂಡು ಅದಕ್ಕೆ ಆಪೋಸಿಟ್ ಕಲರ್ ಹಾಕಿ ಮ್ಯಾಚಿಂಗ್ ಹೆಂಗೆ ಬರುತ್ತೆ ಅಂತೇಳಿ ಆ ಮ್ಯಾಚಿಂಗ್ ತಕ್ಕಂತೆ ಧೋತಿ ಹಾಕ್ಕೊಂಡ್ಬಿಡ್ತಾರೆ. ಇಲ್ಲಿ ಇಲಿ ನೋಡ್ಬೋದು, ದೊಡ್ಡದಾಗಿ ಒಳ್ಳೆ ಸಿಂಹದ ರೀತಿಯಲ್ಲಿದೆ ಇಲಿ. ಇದು ಗೊತ್ತೇ ಆಗೋದಿಲ್ಲ ಇಲಿ ಅಂತ, ಆ ರೀತಿ ಇದೆ. ಒಳ್ಳೆ ನೀರು ಸಿಂಹ, ಕಡಲ್ ಸಿಂಹ ಅಂತ ಹೇಳ್ತೀವಿ, ಆ ರೀತಿ ಕಾಣ್ತಾ ಇದೆ ಇದು. ಇಲ್ಲಿ ದೊಡ್ಡದಾಗಿದೆ. ಬ್ಲೂ ಕಲರ್ ಧೋತಿಯಲ್ಲಿ ಗಣೇಶ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಎಲ್ಲ ಮ್ಯಾಚಿಂಗ್ ಡೈಮಂಡ್ ವರ್ಕ್ಸ್ ನೋಡ್ಬೋದು, ಎಲ್ಲ ಬ್ಲೂನಲ್ಲೇ ಇದೆ. ಧೋತಿಗೆ ಮ್ಯಾಚಿಂಗ್ ಎಲ್ಲ ಬ್ಲೂ. ಎಲ್ಲ ಕಿರೀಟನ್ನು ಫುಲ್ ಬ್ಲೂ ವರ್ಕಲ್ಲೇ ಇದೆ. ಇದು ಸೂರ್ಯನ ಕಿರೀಟ ಆ್ಯಕ್ಚುಲಿ. ನೋಡ್ಬೋದು ಎಲ್ಲ ಸೂರ್ಯನ ಕಿರಣಗಳು ಸ್ಪ್ರೆಡ್ ಆದಂಗೆ. ಅಲ್ಲಿ ಕಿರೀಟ ಮೇಲೂ ನೀವು ಎಲ್ಲ ಬ್ಲೂ ಸ್ಟೋನ್ಸಲ್ಲೇ ಇದೆ. ಫುಲ್ ಗಣೇಶ ವಿತ್ ಬ್ಲೂ ಮಾಡಲ್. ಇದು ತುಂಬ ಚೆನ್ನಾಗಿದೆ ಗಣೇಶ ನೋಡೋಕ್ಕೆ. ಕಿರೀಟ ಅಂತೂ ತುಂಬ ಹೈಲೈಟಾಗಿ ಬಂದಿದೆ. ಇದು ನೋಡ್ಬೋದು ಸ್ಟೋನ್ ವರ್ಕ್ಸಲ್ಲಿ ನೀವೆಲ್ಲ. ಅದಾದಮೇಲೆ ಇಲ್ಲೊಂದು ಶಿವಲಿಂಗ, ಗಣೇಶ ಕೂತಿರೋದು ಶಿವಲಿಂಗದ ಪಕ್ಕದಲ್ಲಿ ನೋಡ್ಬೋದು. ಇದು ಶ್ರೀಕೃಷ್ಣನ ಮಾಡಲ್. ಇದು ಅಷ್ಟೇ. ಈಗ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ದೀವಿ ಧಾರಾವಾಹಿಗಳಲ್ಲಿ, ಆ ರೀತಿ ಒಂದು ಮಾಡಲ್. ಈ ಪೇಟ ನೋಡಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ಇಲ್ಲಿ ಗಣೇಶ. ಈ ಪೇಟದಲ್ಲಿ ಮಾತ್ರ ಕೊಳಲು ಹಿಡ್ಕೊಂಡಿರ್ತಕ್ಕಂಥ ಗಣೇಶ ಇದು. ಕೊಳಲಿಲ್ಲ, ಇನ್ನೊಂದು ಗಣೇಶ ಇದೆ. ನಾವು ಕೊಳಲು ಅಲ್ಲಿ ಗಣೇಶ ಕೊಡಬೇಕಾದ್ರೆ ಕೊಳಲು ಮಾಡಿ ರೆಡಿ ಮಾಡಿ ಕೊಡ್ತಾರೆ ಇವರು. ನೋಡ್ಬೋದು ಆನೆಯ ತಲೆ ಮೇಲೆ ಕೂತಿರೋ ಗಣೇಶ ಇದು. ಆನೆಯ ತಲೆ ಅದು ಸೊಂಡಿಲು.
ಇದರ ಮೇಲೆ ಕೃಷ್ಣನ ಅವತಾರದಲ್ಲಿ. ಮತ್ತು ಈ ಕಡೆ ಒಂದು ರೂಮ್ ಇದೆ, ಇಲ್ಲಿ ಇದೆ ಗಣೇಶಗಳು. ಇವ್ರ ಹತ್ರ ಈ ವರ್ಷದಲ್ಲಿ ಏನು ಫೇಮಸ್ ಇದೆ ಅಂದರೆ, ಇವ್ರ ಹತ್ರ ಈ ವರ್ಷದಲ್ಲಿ ಫೇಮಸ್ ಇರೋದು ಒಂದು ತಿರುಪತಿ ಮಾಡಲ್ ಕಿರೀಟ, ಅನಂತ ಪದ್ಮನಾಭ ಅಥವಾ ತಿರುಪತಿ ವೆಂಕಟೇಶ್ವರ, ಈ ರೀತಿ ಕಿರೀಟಗಳು ಈ ಬಾರಿ ತುಂಬ ಫೇಮಸ್ಸು. ಇಲ್ಲಿ ನೋಡ್ಬೋದು ಕಿವಿನೇ ಕಾಣಲ್ಲ, ಆ ರೀತಿಯಾಗಿ ಮಾಡಿ ನೋಡ್ತಾ ಇದ್ದೀವಲ್ಲ ನಾವು. ತಿರುಪತಿ ವೆಂಕಟೇಶ್ವರನ ಮಾಡಲ್ ಹೇಗಿದೆ ಕಿರೀಟ, ಅದೇ ರೀತಿಯಾಗಿ ಮಾಡಿದ್ದಾರೆ. ತುಂಬ ಸೂಪರಾಗಿ ಬಂದಿದೆ ಕಿರೀಟ ಮಾತ್ರ. ನೋಡ್ಬೋದು ನಿಮಗೆ ಮೇಲಿಂದ ತೋರಿಸ್ತೀನಿ ನೋಡಿ ನೀಟಾಗಿ. ಎಲ್ಲೂ ನಮಗೆ ಕಾಣೋದೆಲ್ಲ ಗ್ಯಾಪು ಮತ್ತು ಎಲ್ಲೂ ಅನ್ಫಿನಿಶ್ಡ್ ವರ್ಕ್ ಕಾಣಲ್ಲ ನಮಗೆ, ಫುಲ್ಲು ಫಿನಿಶ್ಡ್ ವರ್ಕೇ ಕಾಣುತ್ತೆ ನಮಗೆ. ನೀಟಾಗಿ ಅಚ್ಚುಕಟ್ಟಾಗಿ ಸ್ಟೋನ್ ವರ್ಕ್ನ ಅಷ್ಟೇ ಜಾಗರೂಕತೆಯಿಂದ ಮಾಡಿದ್ದಾರೆ ಇವರು. ಇದು ನವಿಲಿನ ಒಂದು ಸಿಂಹಾಸನ ಮೇಲೆ ಕೂತಿರ್ತಾರೆ. ಇಲ್ಲಿ ನೋಡ್ಬೋದು ನಾವು, ಇದು ಶಂಖದ ಮೇಲೆ ಕೂತಿರೋ ಗಣೇಶ. ಇದು ಇಲ್ಲಿ ತಬಲ ಹೊಡಿತಾ ಇದೆ. ಯೆಲ್ಲೋ ಕಲರ್ ಧೋತಿ ಹಾಕಿದ್ದಾರೆ ಇವರು, ಅದಕ್ಕೆ ಮ್ಯಾಚಿಂಗ್ ಯೆಲ್ಲೋ ಕಲರ್ ಮಣಿಗಳಲ್ಲಿ ಸುತ್ತು ಮತ್ತು ಸ್ಟೋನ್ ವರ್ಕ್ ಮಾಡಿದ್ದಾರೆ. ಇದು ಇನ್ನೂ ಆಗಿ ಇಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಏನು ಡಿಸೈನ್ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಯಾರಾದರೂ ಕಸ್ಟಮರ್ಸ್ ಬಂದು ಕಸ್ಟಮೈಸ್ ಬೇಕಂದರೆ ಅವ್ರು ಹೇಳಿದ ರೀತಿಯಲ್ಲಿ ಅದಕ್ಕೆ ಪೇಟ ಅಥವಾ ಕಿರೀಟ ಏನು ಬೇಕಾದರೂ ಅವ್ರು ಮಾಡಿಕೊಡ್ತಾರೆ. ಇಲ್ಲಿ ಒಂದು ಗಣೇಶ ಇದೆ, ನೋಡ್ಬೋದು ಸ್ಟೋನ್ ವರ್ಕ್ಸ್ ನಡೀತಾ ಇದೆ. ಎಲ್ಲದಕ್ಕೂ ಧೋತಿ ಮಾಡ್ತಾರೆ ಫಸ್ಟ್ ಇವರು. ಧೋತಿ ಮಾಡಿದ್ಮೇಲೆ ಆಮೇಲೆ ಏನು ಬೇಕು ಗಣೇಶನಿಗೆ ಮ್ಯಾಚಿಂಗ್ ಯಾವುದಿರುತ್ತೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಇದು ಅಷ್ಟೇ ಧೋತಿ ಆಗಿದೆ, ಡಾರ್ಕ್ ಗ್ರೀನ್ ಕಲರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಧೋತಿ. ಇದು ಮುಂದೆ ನಿರಾಜಾಮಾರವಾಗಿ ಕೂತಿರೋದು ಪೀಠ ಮೇಲೆ, ಅದಕ್ಕೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅವರು. ಕೆಲಸ ನಡೀತಾ ಇದೆ ಒಳಗೆ. ಆ್ಯಕ್ಚುಲಿ ಇನ್ನೊಂದು ರೂಮ್ ಇದೆ ಅಲ್ಲಿ. ಇದು ನೋಡ್ಬೋದು, ಇದು ತುಂಬ ಸೂಪರಾಗಿ ಬಂದಿದೆ ಗಣೇಶ ಮಾತ್ರ. ಇದು ಅಷ್ಟೇ ವೈಟ್ ಕಲರ್ ಧೋತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಗಣೇಶ. ಮತ್ತು ಸ್ಟೋನ್ ವರ್ಕ್ಸ್ ಎಲ್ಲ ಬ್ಲೂ ಕಂಬೈಂಡ್ ಮಿಕ್ಸಿಂಗಲ್ಲಿದೆ. ಮೇಲೆ ನೋಡ್ಬೋದು ಹಣೆ ಮೇಲೂ ಸ್ಟೋನ್ ವರ್ಕ್ ಬಂದಿದೆ. ಕಿರೀಟ ನೋಡ್ಬೋದು, ಇದು ಅನಂತ ಪದ್ಮನಾಭನ ಕಿರೀಟ. ಇದು ಕೈಯಲ್ಲಿ ಕೊಳಲು ಕೊಟ್ಟಿದ್ದಾರೆ ನೋಡ್ಬೋದು. ಇದು ಎಲ್ಲ ವರ್ಕು ಶಂಖಚಕ್ರಗಳನ್ನು ಮಾಡಿದ್ದಾರೆ ವರ್ಕ್ಸ್ ಇಲ್ಲಿ. ಕಿರೀಟ ನೋಡ್ಬೋದು, ಒಂದೊಂದು ಕಿರೀಟನೂ ಇದು ಅನಂತ ಪದ್ಮನಾಭ ಆಗ್ಬೋದು, ಎಂಟ್ರನ್ಸ್ ಸ್ವಾಮಿ ಕಿರೀಟ ಆಗ್ಬೋದು, ಒಂದೊಂದು ಕಿರೀಟನೂ ಡಿಫ್ರೆಂಟ್ ಮಾಡಲ್ಸಲ್ಲಿದೆ. ಯಾವುದು ಒಂದೇ ಥರ ನೋಡಿಸಿದಲ್ಲ ನಮಗೆ ಇಲ್ಲಿ. ಒಂದೊಂದು ಗಣೇಶನಿಗೆ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಮಾಡಲ್ಸ್ ಮಾಡಿದ್ದಾರೆ ನೋಡ್ಬೋದು. ಈ ಗಣೇಶ ಅಂತೂ ಸೂಪರ್ ಇದೆ. ಬ್ಲ್ಯಾಕ್ ಧೋತಿ ಹಾಕಿದ್ದಾರೆ. ಇದಕ್ಕೆ ಸ್ಟೋನ್ ವರ್ಕ್ಸು ನೋಡ್ಬೋದು. ಇಲ್ಲಿ ಒಡವೆಗಳನ್ನ ಯಾವ ರೀತಿ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ಬಂದಿದ್ದಾರೆ ಅಂತ ಪದಕಗಳೆಲ್ಲ ಮೇಲೆ. ಆಮೇಲೆ ಶಂಖಚಕ್ರಗಳ ಜಾಗದಲ್ಲಿನೂ ಅವರು ಸ್ಟೋನ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೋಡಬೇಕು ನಾವು, ಹಣೆ ಮೇಲೇನೂ ಆಗಿದೆ. ಮತ್ತು ನೋಡ್ಬೋದು ಫುಲ್ಲಾಗಿ ಎಲ್ಲ ಯಾವ ರೀತಿ ವರ್ಕ್ ಇದೆ ಅಂತ. ತುಂಬ ಕ್ಲಿಯರ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕಿರೀಟದಲ್ಲಿ ಆ ಕಡೆ ಈ ಕಡೆ ಎರಡು ಮೀನನ್ನು ಕೊಟ್ಟಿದ್ದಾರೆ. ಆ ಮೀನು ತುಂಬ ಸುಂದರವಾಗಿ ಕಾಣುತ್ತದೆ ನೋಡಿ. ಅಲ್ಲಿ ಎಲ್ಲೂ ಒಂದು ರೀತಿ ನಮಗೆ ಕಾಣೋದೇ ಇಲ್ಲ. ವರ್ಕ್ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡಿ ಎರಡು ಕಡೆನೂ ಮೀನು ಕೊಟ್ಟು ಸೂಪರಾಗಿ ಮಾಡಿದ್ದಾರೆ. ನೋಡ್ಬೋದು ಹೆಂಗೆ ಮಾಡಿದ್ದಾರೆ ಅಂತ. ಇದು ಒಂದು ಮಾಡಲ್ ಗಣೇಶ. ಇದನ್ನು ರಾಜಾಮರವಾಗಿ ಇಟ್ಟಿದೆ. ಮತ್ತು ಕಿರೀಟನೂ ಡಿಫ್ರೆಂಟ್ ಇದೆ. ಸಿಂಪಲ್ಲಾಗಿ ಇದು ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿಯ ಕಿರೀಟ ರೀತಿಯೇ ಇದೆ. ಇದು ನೋಡ್ಬೋದು ಸ್ಟೋನ್ಸ್ ಎಲ್ಲ ಡಿಫ್ರೆಂಟ್ ಸ್ಟೋನ್ಸ್ ಒಂದಾದ್ಮೇಲೆ ಕಲರ್ ಜೋಡಿಸ್ಕೊಂಡು ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ನೋಡಿದ್ರಲ್ಲ, ಕಿರೀಟ ಒಂದಕ್ಕೊಂದು ಮ್ಯಾಚಿಂಗ್ ಇರಲ್ಲ. ಆ ಒಂದು ಗಣೇಶದಲ್ಲಿರೋ ಕಿರೀಟ ಇನ್ನೊಂದು ಗಣೇಶಕ್ಕೆ ಡಿಫ್ರೆಂಟಾಗಿರುತ್ತೆ. ಹಣೆ ಮೇಲೆ 3 ನಾಮ ನೋಡಿ, ಸೇಮ್ ಇದು ತಿರುಪತಿ ಮಾಡೆಲ್ ಥರನೇ ಮಾಡಿದ್ದಾರೆ. ಡಿಫ್ರೆಂಟಾಗಿ ಕಾಣ್ತಾ ಇದೆ. ನೋಡ್ಬೋದು ಇದನ್ನು ಒಂದು ಮುಂಬೈ ಪೇಟ. ಇದೊಂದು ಅಲ್ಲಿ ನಾವು ಫಸ್ಟು ಒಂದು ಬ್ಲ್ಯಾಕ್ ನೋಡಿದ್ವಿ, ಆಮೇಲೆ ಒಂದು ಮೆರೂನ್ ನೋಡಿದ್ವಿ. ಇಲ್ಲೊಂದು ಫುಲ್ ಬ್ಲ್ಯಾಕ್ ಎಲ್ಲ ನೋಡ್ಬೋದು. ಇದು ಧೋತಿ ಅಂದರೆ ಕವರೆಲ್ಲ ಹಾಕಿದ್ದಾರೆ ತುಂಬ, ಯಾಕೆಂದರೆ ಧೂಳು ಬೀಳುತ್ತೆ ಅಂತ. ಚಿಕ್ಕ ಗಣೇಶಗಳು ಅವೈಲೇಬಲ್ ಇದೆ. ಅದೆಲ್ಲ ಹೋಲ್ಸೇಲ್ ರೇಟ್. ಇವರು ನೆಕ್ಸ್ಟ್ ಶಾಪ್ ಓಪನ್ ಮಾಡ್ತಾರೆ ಅಲ್ಲಿ ಒಂದು ಮೇನ್ ರೋಡಲ್ಲಿ. ಅಲ್ಲಿಗೋಸ್ಕರ ಚಿಕ್ಕ ಗಣೇಶಗಳೆಲ್ಲ ತಂದಿಟ್ಟಿದ್ದಾರೆ. ಇದೊಂದು ಗಣೇಶ ಇದೆ. ಇದು ಕವರ್ ತೆಗೆದು ನೋಡೋಣ ಯಾವ ರೀತಿ ಇದೆ ಅಂತ. ಇದು ಒಂದು ಕೃಷ್ಣ ಮಾಡಲ್ಲು, ತುಂಬ ಚೆನ್ನಾಗಿದೆ. ಇದು ಕೃಷ್ಣ ಮಾಡಲ್ಲು. ಆದರೆ ಒಂದರಿಂದ ಒಂದು ಅಲ್ಲಿ ಹಿಂದ್ಗಡೆ ಗಣೇಶ ಇರೋದಕ್ಕೆ ಅದನ್ನು ಅಲ್ಲಿ ಓಡೋದಕ್ಕಾಗಲ್ಲ. ಇದು ನೋಡಿ ಕೃಷ್ಣ ಮಾಡಲು ಆನೆ ತಲೆ ಮೇಲೆ ಕೂತಿರೋದು. ಆಗಲೇ ಒಂದು ನೋಡಿದ್ವಿ, ಅದು ಬೇರೆ ಕಲರಲ್ಲಿದೆ, ಇದು ಬೇರೆ ಕಲರ್ ಇದೆ. ಕವರ್ ತೆಗೆದಿದ್ವಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಇದೊಂಥರ ಡಿಫ್ರೆಂಟಾಗಿ ವರ್ಕ್. ಇದು ದೇವಸ್ಥಾನದಲ್ಲಿ ಹೆಂಗಿದೆಯೋ ಅದೇ ರೀತಿ ಕಾಣುತ್ತೆ ನಮಗೆ ಕಿರೀಟ. ಮತ್ತು ಆ ಕಡೆ ಈ ಕಡೆ 2 ಅರ್ಧಚಂದ್ರ ಆಕೃತಿಯನ್ನಿದೆ ಕಿರೀಟದಲ್ಲಿ. ತುಂಬ ವರ್ಕ್ಸ್ ಇದೆ ಕಿರೀಟದಲ್ಲಿದು. ಮತ್ತು ಫುಲ್ ಗಣೇಶ ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ಸ್ಟೋನ್ಸಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬ್ಲೂ ಗಣೇಶ ಇದೆ. ಇದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ
ಸ್ಟೋನ್ಸ್ನ ಮಾಡಿ ಮತ್ತು ಬ್ಲ್ಯಾಕ್ ಕಲರ್ ಧೋತಿ ಹಾಕಿ ನೋಡ್ಬೋದು. ಗಣೇಶನಿಗೆ ಧೋತಿಗೆ ಫುಲ್ ಮ್ಯಾಚಿಂಗ್ ಇರುತ್ತೆ. ಎಲ್ಲರೂ ನಮಗೆ ಈ ಧೋತಿ ಗಣೇಶನ ಮ್ಯಾಚ್ ಆಗ್ತಾ ಇಲ್ಲ ಅನಿಸೋದಿಲ್ಲ. ನೋಡಿ ಇಲ್ಲಿ ವರ್ಕ್ ನಡೀತಾ ಇರೋದು ಆ್ಯಕ್ಚುಲಿ ಈ ರೂಮಲ್ಲಿ. ಇದು ಸ್ಟಾರ್ಟಿಂಗ್ ನಾವು ನೋಡಿದ ಹಾಗೆ ಎಲ್ಲೋ ಕಲರು ಗಣೇಶ ವರ್ಕ್ಸ್ ನಡೀತಾ ಇದೆ ಇಲ್ಲಿ. ಇದು ಶಿವ ಮಾಡಲ್ ಒಂದಿದೆ. ಎಲ್ಲ ಅರ್ಧಂಬರ್ಧ ಆಗಿದೆ ಕೆಲಸಗಳು. ಮತ್ತು ಒಬ್ಬರು ಮಾಡ್ತಾಯಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಗಣೇಶ ಒಂದಾದ ಮೇಲೆ ಒಂದು ರೆಡಿ ಇದ್ದಾವೆ. ಆಮೇಲೆ ನಮ್ಗೆ ಯಾವ ರೀತಿ ನೀವು ಬೇಗ ಬಂದರೆ ಇಲ್ಲಿ ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ. ಅವ್ರು ಯಾವ ರೀತಿ ಬೇಕು ನಿಮಗೆ, ಇದೇ ರೀತಿ ಸ್ಟೋನ್ ವರ್ಕ್ ಬೇಕು, ಈ ರೀತಿ ಪೇಟ ಬೇಕು, ಇಲ್ಲ ಈ ರೀತಿ ಕಿರೀಟ ಬೇಕು, ನಮಗೆ ಈ ರೀತಿ ಮಾಡಿಕೊಡ್ತೀರಾ ಅಂತ ಕೇಳಿದ್ರೆ ಅವರು ಬಂದು ನಿಮಗೆ ಮಾಡಿಕೊಡ್ತಾರೆ. ಇಲ್ಲಿ ನೀವು ಬಂದು ಕೇಳಿದ್ರೆ ಬನ್ನಿ. ತುಂಬ ರೇಟು ಇದೆ. ತುಂಬ ನಿಮಗೆ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲೂ ನಿಮಗೆ ನಂಬರ್ ಕೊಟ್ಟಿರ್ತೀನಿ, ಮತ್ತು ಲಾಸ್ಟಲ್ಲಿ ಅವ್ರ ನಂಬರ್ ಡಿಸ್ಪ್ಲೇ ಆಗುತ್ತೆ. ನೋಡಿ ಆ ನಂಬರ್ಗೆ ಫೋನ್ ಮಾಡಿಕೊಡಿ. ಲೊಕೇಶನ್ ಬಂದು ವೈಟ್ ಫೀಲ್ಡ್ ಹತ್ರ, ಬೆಂಗಳೂರು ಪೂರ್ವ ಭಾಗದಲ್ಲಿ ವೈಟ್ ಫೀಲ್ಡು, ವರ್ತೂರು ವೈಟ್ ಫೀಲ್ಡು. ಅಲ್ಲಿ ವೈಟ್ ಫೀಲ್ಡ್ ಬಂದು ಫೋನ್ ಮಾಡಿದ್ರೆ ಅವರೇ ನಿಮಗೆ ಅಡ್ರೆಸ್ ಹೇಳ್ತಾರೆ. ಇನ್ನೂ ಇಷ್ಟೊಂದು ಗಣೇಶಗಳು ಬ್ಯಾಲೆನ್ಸ್ ಇದ್ದಾವೆ ಮತ್ತು ಬರೋದಿದೆ ಅಂತೆ. ಆಲ್ರೆಡಿ ಕೆಲವೊಂದೆಲ್ಲ ಬುಕ್ಕಾಗಿ ಎಲ್ಲ ಹೊರಡಕ್ಕೆ ರೆಡಿ ಆಗಿರೋವು. ಕವರೆಲ್ಲ ಏನು ನೋಡಿದ್ವಿ ನಾವು ಅವೆಲ್ಲ. ಆದಷ್ಟು ಬೇಗ ಬಂದರೆ ನೀವು ಮತ್ತೆ ಇದೇ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಲ್ಸನ್ನು ಮಾಡಿ ಅವರು ರೆಡಿ ಮಾಡಿ ಕೊಡ್ತಾರೆ. ಗಣೇಶಗಳು ನೋಡ್ಬೋದು ನಿಮಗೆ ರೂಮ್ಗಳಿಂದ. ಮತ್ತು ಹಿಂದ್ಗಡೆ ಇನ್ನೊಂದು ಗೋಡನ್ ಇದೆ. ಅವ್ರ ಫ್ರೆಂಡ್ ಯಾರ ಹತ್ರ ಕೀ ಇದೆ ಅಂತೆ, ಅಲ್ಲಿ ಅದು ಓಪನ್ ಆಗಿಲ್ಲ. ಇಲ್ಲಾಂದರೆ ಅಲ್ಲಿ ಒಂದು ತೋರಿಸೋದು ತುಂಬ. ಅಲ್ಲಿ ಒಂದು ಗಣೇಶ ಒಂದು 40-50 ಗಣೇಶ ಮೇಲೆ ಅಲ್ಲಿ ರೆಡಿ ಆಗಿರೋ ಇದೆಯಂತೆ ಆ್ಯಕ್ಚುಲಿ. ಬನ್ನಿ ನೋಡಿ, ನಿಮಗೆ ಇಷ್ಟ ಆಗಿರೋ ಗಣೇಶಗಳ ತಗೊಳ್ಳಿ. ನೋಡ್ಬೋದು. ಒಟ್ಟು ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಈ ವಿಡಿಯೋ ನೋಡೋಕ್ಕೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ವಿ. ಈ ವಿಡಿಯೋವನ್ನು ಇಷ್ಟವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಡಿಫ್ರೆಂಟ್ ಫೋಟೋಸ್ ಇದ್ದಾವೆ, ನೋಡ್ಬೋದು. ನೀವು ಫೋಟೋನ ಝೂಮ್ ಔಟ್ ಮಾಡಿ ನೋಡ್ಬೋದು ಯಾವ್ಯಾವ ರೀತಿ ಇದೆ ಸ್ಟೋನ್ ವರ್ಕ್ಸ್ ಅಂತೆಲ್ಲ. ವಿಡಿಯೋದಲ್ಲೂ ನೋಡಿದ್ದೀರಾ. ಇದರಲ್ಲಿ ಎಲ್ಲ ನೋಡಿ ಆದಷ್ಟು ಬೇಗ ಹಬ್ಬ ಹತ್ತಿರ ಇದೆಯಲ್ವ, ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ವಿಷಯ ತಿಳ್ಕೊಳ್ಳಿ. ಡೀಟೇಲ್ಸ್ನ ತಿಳ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಅಂತ ಹೇಳಿ ವಿಡಿಯೋ ಎಲ್ಲ ಇದುವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.